ನಾಳೆ. ಓಂ ನಾರಾಯಣಂ ಆಯ್ತಾಯ್ತಲ್ಲ, ವಿಷ್ಣು ಸಹಸ್ರ ಮುಗೀತು. ನಾರಾಯಣಾಯ ಪರಿಪೂರ್ಣಗುಣಾರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರ ಸೌಖ್ಯ ದುಃಖ ಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂಚ ತ್ರೈಗುಣ್ಯವರ್ಜಿತಮಜಂ ವಿಭುಮಾದ್ಯಮೀಶಂ ವಂದೇ ಭವಘ್ನಮರಾಸುರ ಸಿದ್ಧವಂದ್ಯಂ. ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇ. ಈಗ ವಿಷ್ಣು ಸಹಸ್ರ ಪ್ರಾರಂಭ ಆಗತ್ತಾಗ ಧರ್ಮರಾಜ ಕೇಳಿದ, ಶ್ರುತ್ವಾ ಧರ್ಮಾನಶೇಷೇಣ ಪಾವನಾನಿ ಚ ಸರ್ವಶಃ ಯುಧಿಷ್ಠಿರಂ ಶಾಂತನವಂ ಪುನರೇವಾಭ್ಯಭಾಷತ. ಇಷ್ಟೆಲ್ಲ ಮಾಡಿ ಕೇಳ್ತಾ ಇದ್ದ ವಿಷಯ ಎಲ್ಲ ಕೇಳಿದ್ದಾನೆ. ಈ ಪ್ರಶ್ನೆ ಬಂತು, ಇವೆಲ್ಲ ಇದೆ ತೋರಿಸಿ ಯಾವ ಶ್ರೇಷ್ಠ ಮುಂದಿನ ಪ್ರಶ್ನೆ ಬರೋದು. ಅದೆಲ್ಲ ಕೇಳಿ ಆಯ್ತು. ಈಗ ಆರಿಸ್ಕೋಬೇಕಾಗಿದೆ, ಇದರಲ್ಲಿ ಯಾವ ಶ್ರೇಷ್ಠ ಅಂತ ಪ್ರಶ್ನೆ ಮಾಡ್ತಾನೆ. ಅದಕ್ಕೆ ಪ್ರಶ್ನೆಯಲ್ಲಿ ಯಾವುದಿರ್ಬೇಕು ಮುಖ್ಯ? ಈಗ ಕಿಮೇಕಂ ದೈವತಂ ಲೋಕೆ, ಅಂದರೆ ಅನೇಕ ದೇವತೆಗಳಿದ್ದಾರೆ ಎಂಬುದು ಗೊತ್ತಾಗಿದೆ. ಈಗ ಏಕಾದರೆ ಪ್ರಧಾನ ಸರ್ವೋತ್ತಮ ದೇವತೆ ಯಾರು, ಮತ್ತು ಯಾರು ನಮಗೆಲ್ಲ ಅಲ್ಟಿಮೇಟ್ ಆಶ್ರಯ ಯಾರು, ಯಾರನ್ನು ಸ್ತೋತ್ರ ಮಾಡಬೇಕು, ಯಾರನ್ನು ಪೂಜೆ ಮಾಡಬೇಕು, ಮತ್ತು ಮಂಗಳ ಆಗಲಿಕ್ಕೆ ಯಾರನ್ನು ಸ್ತೋತ್ರ ಮಾಡಬೇಕು, ಯಾರನ್ನು ಆರಾಧನೆ ಮಾಡಬೇಕು. ಮುಂದೆ ಕೋಧರ್ಮ ಸರ್ವಧರ್ಮಾಣಂ ಭವತಃ ಪರಮೋ ಮತಃ, ನಿಮ್ಮ ಅಭಿಪ್ರಾಯದಲ್ಲಿ ಶ್ರೇಷ್ಠವಾದ ಧರ್ಮ ಯಾವುದು ನಿಮ್ಮ ಅಭಿಪ್ರಾಯದಲ್ಲಿ? ಯಾಕೆ ತುಂಬ ಓದಿದ್ದಾರೋ ಆದ್ದರಿಂದ ನಿಮ್ಮ ಅಭಿಪ್ರಾಯ ಅಂತ ಹೇಳ್ತಾರೆ. ಕಿಂ ಜಪನ್ ಮುಚ್ಯತೆ ಜಂತುರು ಜನ್ಮ ಸಂಸಾರ ಬಂಧನ, ಯಾವುದನ್ನು ಜಪ ಮಾಡೋದರಿಂದ ಮನುಷ್ಯ ಮುಕ್ತನಾಗ್ತಾನೆ. ಯಾವುದರಿಂದ? ಜನ್ಮ ಸಂಸಾರ ಬಂಧನ. ಯಾವುದೋ ಸಣ್ಣ ಪುಟ್ಟದಿಂದ ಮುಕ್ತಿಯಾದರೆ ಸಾಲದು. ಜನ್ಮ ಸಂಸಾರ ಬಂಧನ, ಜನ್ಮ ಸಂಸಾರ, ಜನ್ಮಾದಿ ರೂಪವಾದ ಸಂಸಾರದಿಂದ ಬಿಡುಗಡೆ ಕಾಣಬೇಕು. ಶುರುವಾಗೋದು ಜನ್ಮದಿಂದ, ಹುಟ್ಟಿನಿಂದ ಶುರು. ಅಪಾಯಿಂಟ್ಮೆಂಟ್ ಆದಮೇಲೆ ಮುಂದಿನ ಕೆಲಸ ಹೇಗೋ ಹಾಗೆ ಮುಂದಿಂದೆಲ್ಲ ಈ ಬಂಧನ ಹೇಗೆ ಪಾರಾಗಬೇಕಲ್ಲ, ಅದಕ್ಕೆಲ್ಲ ಉತ್ತರ ಕೊಡ್ತಾರೆ. ಹಾಂ, ಏನು ಹಾಗಂದರೆ ಅದಕ್ಕೇನೆ ಸಂಸಾರದ ಅರ್ಥನೇ ಅದು. ಜನ್ಮ ಸಂಸಾರದ ಬೇರೆ ಇಲ್ಲ, ಜನ್ಮ ಮೊದಲಾದವುಗಳನ್ನು ಒಳಗೊಂಡಂಥ ಸಂಸಾರ. ಇವತ್ತು ಮನೆ ಅಂದರೆ ಹೊರಗು ಎಲ್ಲ ಸೇರುತ್ತಲ್ಲ, ಹಾಗೆ ಸಂಸಾರದ ಅರ್ಥ ಇದೆ. ಗೊತ್ತಾಯ್ತು, ಹುಟ್ಟಿನಿಂದ ಶುರುವಾಗುತ್ತೆ. ಅದರಿಂದ ಬಿಡುಗಡೆ ಹೊಂದಬೇಕು ನಾವು. ಅವ್ರ ಉತ್ತರ, ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷಃ ಸತತೋತ್ಥಿತ. ಏನು ಮಾಡಬೇಕೀಗ? ಸತತ ಉತ್ಥಿತ, ಯಾವಾಗಲೂ ಎದ್ದು ಅಂದರೆ ಮಲಿದವನು ಎದ್ದು ಅಂತಲ್ಲ, ಎಚ್ಚರದಿಂದ. ದೇವಸ್ಮರಣೆ ಹೇಗೆ ಮಾಡಬೇಕು? ಎಚ್ಚರದಿಂದ ಮಾಡೋಣ. ಏನೋ ಮಾಡ್ತಾ ಮಾತಾಡ್ಬೋದು, ಕರೆಂಟ್ ಮಾಡ್ತಾ ಪಜಿತ್ ಆಗ್ಬೇಡ. ಕರೆಕ್ಟ್ ವರ್ಕ್ ಮಾಡ್ಬೇಕಾದ್ರೆ ಏನು ಮಾಡಬೇಕು? ಅವನು ಫುಲ್ ಮ್ಯಾಕ್ಸಿಮಮ್ ಅಲರ್ಟ್ ಇರಬೇಕು. ದೇವರ ಬಗ್ಗೆ ಆ ರೀತಿಯಲ್ಲಿ ಇರಬೇಕು ನಾವು. ಸತತೋತ್ಥಿತ ಜಗತ್ಪ್ರಭುಂ, ಯಾರು ಪರಮಾತ್ಮ? ಜಗತ್ತಿನ ಪ್ರಭು, ದೇವತೆಗಳಿಗೆ ದೇವತೆ, ಅನಂತ, ಜಗತ್ತಿಗೆ ಪ್ರಭು ಅಂತ ಹೇಳಿದ್ರಿಂದ ಎಲ್ಲ ಜಡ ಪದಾರ್ಥ ಬಂತು. ದೇವದೇವ ಅಂತ ಹೇಳಿದ್ರೆ ಚೇತನಗಳೆಲ್ಲ ಬಂತು. ಅನಂತಂ, ದೇಶತಃ ಅನಂತ, ಕಾಲತಃ ಅನಂತ, ಗುಣತಃ ಅನಂತ. ದೇಶದ ಅನಂತ ಅಂದ್ರೇನು? ಅವನಿಲ್ಲದ ಜಾಗನೇ ಇಲ್ಲ, ಅದು ಎಲ್ಲ ಅನಂತ. ಅಂತ ಅಂದರೆ ಕೊನೆ, ಅವನಿಲ್ಲದ ಜಾಗನೇ ಇಲ್ಲ ಅಂದರೆ ಅನಂತ. ದೇಶತಃ ಅನಂತ. ಕಾಲತಃ ಅನಂತ ಅಂದ್ರೇನು? ಹಿಂದೆ ಮುಂದೆ, ಈಗ ಎಲ್ಲ ಕಾಲದಲ್ಲೂ ಕೂಡ. ಮತ್ತು ದಿವಸದ 24 ಅವರ್ಸು, ಆಮೇಲೆ ನಿಮಿಷದ 60 ಸೆಕೆಂಡ್ಸು, ಸೆಕೆಂಡಿನ ಪ್ರತಿಯೊಂದು ಪಾರ್ಟು. ಆ ರೀತಿ ಎಚ್ಚರ ಇರಬೇಕು. ಯಾವಾಗಲೂ ಒಂದು ಎದುರು ಎದ್ದಾಗಲ್ಲ. ಅಂಥ ವ್ಯಕ್ತಿ ಪರಮಾತ್ಮ. ಅವನು ಪುರುಷೋತ್ತಮ ಅಂದರೆ ಮಹಾಭಾರತದ ಮಾತಿತ್ತು. ಮಹಾಭಾರತದಲ್ಲೇ ಗೀತಾ ಬಂದಿರೋದು. ಗೀತೆ ಹೇಳಿದ ಕೃಷ್ಣನೇ ಅದು ಹೇಳ್ತಾ ಇರೋದು. ಮುಂದೆ ಕೂತ್ಕೊಂಡು ಪಕ್ಕದಲ್ಲಿ ಕೂತಿದ್ದಾನೆ. ಪುರುಷೋತ್ತಮ ಅಂದರೆ ಮನುಷ್ಯೋತ್ತಮ ಅಂತ ಅರ್ಥ ಮಾಡಬಾರ್ದು. ಅಕ್ಷರಾಕ್ಷರ ಪುರುಷೋತ್ತಮ. ಭಗವದ್ಗೀತೆಯ 15ನೇ ಅಧ್ಯಾಯದ ಕೊನೆಯ 5 ಶ್ಲೋಕಗಳು. ಅಲ್ಲಿ ಹೇಳಿರ್ತಕ್ಕಂಥ ಪುರುಷೋತ್ತಮನನ್ನು ಆರಾಧನೆ ಮಾಡಬೇಕು. ಇವೆಲ್ಲ ಯಾತಕ್ಕೆ ಹೇಳಿದರು ಅಂದರೆ ಉಳಿದವ್ರಿಗೆ ಯಾರು ಅಪ್ಲೈ ಆಗೋದಿಲ್ಲ. ಇವೆಲ್ಲ ಕೂಡ ಅನಂತ ಶಬ್ದ, ಪುರುಷೋತ್ತಮ ಶಬ್ದ, ದೇವದೇವ ಶಬ್ದ, ಜಗತ್ಪ್ರಭು, ಇವೆಲ್ಲ ಶಬ್ದಗಳು ಕೂಡ ವಿಷ್ಣುವಿಗೆ ಅನ್ವಯ ಆಗ್ತಕ್ಕಂಥ ಪದಗಳು. ಈತನ ಸ್ತೋತ್ರ ಮಾಡಬೇಕು. ಸ್ತೋತ್ರಕ್ಕೊಂದು ಇದಿರುತ್ತೆ, ಒಂದು ಪ್ರಿಸ್ಕ್ರೈಬ್ಡ್ ಫಾರಮ್ ಇರುತ್ತೆ. ಯಾವುದು ಅಂದರೆ ವಿಷ್ಣು ಸಹಸ್ರನಾಮನೇ ಹೇಳಬೇಕು. ಅದಕ್ಕೆ ಸ್ತುವನ್ ನಾಮ ಸಹಸ್ರೇಣ ಹೇಳಿದ. ಏನು ಸ್ತೋತ್ರ ಮಾಡಬೇಕು ಅಂತ ಕೇಳಿದ್ನಲ್ಲ, ವಿಷ್ಣು ಸಹಸ್ರನಾಮ ಸ್ತೋತ್ರ ಹೇಳಬೇಕು.
ಪುರುಷ ಸತತೋತ್ಥಿತ, ಪುರುಷನಾದವನು ಅಂತ ಹೇಳಿದರೆ ಸ್ತ್ರೀಯರಿಗೆ ಅಧಿಕಾರದ ಪ್ರಶ್ನೆ ಬಂದರೆ ಅದು ಅನೇಕ ಕೊನೆಗೆ ಹೇಳ್ತಾರೆ, ಅಲ್ಲೇ ಬಂದ ನೋಡೋಣ. ಸತತ ಎಚ್ಚರದಿಂದ ಹೇಳಬೇಕು ಅಂತ ಹೇಳಿದ್ರಿಂದ ಗಮನ ಕೊಟ್ಟು ಅದನ್ನು ಹೇಳಬೇಕು, ಭಕ್ತಿಯಿಂದ ಸ್ಮರಣೆ ಮಾಡಿ ಹೇಳಬೇಕೆ ಹೊರತು ಕ್ಯಾಶುವಲ್ ಮಾಡಿದರೆ ಉಪಯೋಗ ಇಲ್ಲ. ಜಗತ್ಪ್ರಭುಂ ದೇವದೇವಂ ಅನಂತಂ ಪುರುಷೋತ್ತಮಂ ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ. ಬರೀ ಅನಂತ ಅಂತ ಹೇಳಿಬಿಟ್ಟು ಶೇಷದೇವರು ಆಗಿಬಿಡ್ತಾ ಇದ್ರು, ಅದು ಪುರುಷೋತ್ತಮ ಅಲ್ಲ ಅವರು. ಆದ್ದರಿಂದ ಪ್ರತಿಯೊಂದು ಕೂಡ ವಿಷ್ಣುವಿಗೆ ಅನ್ವಯ ಆಗಬೇಕು. ಸತ್ಯಂ ಜ್ಞಾನಂ ಅನಂತಂ ಬ್ರಹ್ಮ, ವೇದದಲ್ಲಿ ಅನಂತ ಅಂತ ದೇವ್ರನ್ನ ಕರೆದಿದ್ದಾರೆ. ಅನಂತ ಅಂತ ಆ ದೇವರಾಗಬೇಕೆ ಹೊರತು ಬೇರೆ ರೀತಿ ಅರ್ಥದೇ ಅಲ್ಲ. ಜಗತ್ಪ್ರಭು ಅನ್ನೋಕ್ಕೆ ಇನ್ನೊಂದು ಅರ್ಥ, ಜಗತ್ತಂದರೆ ವಾಯು, ವಾಯುದೇವರಿಗೆ ಪ್ರಭುವಾದಂತಹ, ವಾಯುದೇವರು ಜೀವೋತ್ತಮರು, ಅವರಿಗೆ ಪ್ರಭುವಾದವ ನಾರಾಯಣ. ದೇವರಿಗೆ ಎರಡು ಇನ್ನೊಂದು ಅರ್ಥ, ರುದ್ರದೇವರಿಗೆ ದೇವ ಅಂತ ಹೆಸರಿದೆ, ಅವರಿಗೂ ದೇವನಾದಂತಹ. ಸೊ ಇಲ್ಲಿ ಇವರು ಮನೋನಿಯಾಮಕರು ಬಂದರು, ಇವರು ಬಂದರು. ಅಲ್ಲಿ ಬೇರೆ ಬೇರೆ ಪ್ರಶ್ನೆ ಬರೋದೇ ತ್ರಿಮೂರ್ತಿಗಳಲ್ಲೆಲ್ಲ ಬಂದಾಗಾಯ್ತು. ಹೆಸರಿದೆ ಅನಂತ ಅಂತ, ಅನಂತ ಎಷ್ಟು ಹೆಸರು, ಅನಂತಶ್ಚಾಸ್ಮಿ ನಾಗಾನಾಮ ಅಂತ ಹೇಳ್ಬೇಕಾದ್ರೆ ಆ ನಾಗರು ಅನಂತ, ಅದರಲ್ಲಿ ನಾನು ಅನಂತವನ್ನು ನಾನಿದ್ದೇನೆ. ಆ ರೀತಿ ಶ್ರೇಷ್ಠಿಗೆ ಹೆಸರಿದೆ. ಸ್ತುವನ್ನಾಮ ಸಹಸ್ರೇಣ ಪುರುಷ ಸತತೋತ್ಥಿತ ತಮೇವ ಚಾರ್ಚಯನ್ ನಿತ್ಯಂ. ನೋಡಿ, ನಿತ್ಯದ ಪೂಜೆ ಮಾಡಬೇಕಾದ್ರೆ ಗಣೇಶ ಚತುರ್ಥಿ ಇತ್ಯಾದಿ ಬಂದಾಗ ಅವತ್ತು ಪೂಜೆ ಮಾಡಿದರೆ ಆಯಿತು. ನಿತ್ಯದಲ್ಲೂ ಭಕ್ತಿ ಅವೆಲ್ಲ ಇರಬೇಕು. ಷೋಡಶೋಪಚಾರ ಪೂಜೆ ಎಲ್ಲ ಅವತ್ತೊಂದು, ಬೇರೆ ದಿವಸ ಏನು ಅಗತ್ಯ ಇಲ್ಲ, ವರ್ಷಕ್ಕೊಂದು ಸಲ. ಆದರೆ ಪ್ರತಿನಿತ್ಯ ಪೂಜೆ ಮಾಡಬೇಕು. ಪೂಜ್ಯಶ್ಚ ಭಗವಾನ್ ನಿತ್ಯಂ ಚಕ್ರಾಬ್ಜಾಧಿಕ ಮಂಡಲೆ. ದೇವ್ರ ಪೂಜೆ ಎಂದೋ ಒಂದು ದಿವಸ ಮಾಡಿದರೆ ದೇವ್ರ ಪೂಜೆ ಅಲ್ಲ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ. ಎಷ್ಟೋ ಜನ ಪೂಜೆ ಮಾಡ್ತಾರೆ, ಆದರೆ ಭಕ್ತಿಯಿಂದ ಮಾಡ್ತಾರೆ ಅಂತೇನೂ ಅಲ್ಲ ಹೇಳ್ತಾರೆ. ಬೆರಿಬೇಕಾದ್ರೆ ಹಸಿವಾಯಿತೇಳು ದೇವರ ತೊಳಿ ಎಂಬರು ಮನಮುಟ್ಟಿ ಪೂಜೆಯ ಮಾಡರು. ದೇವರನ್ನ ತೊಳಿ, ಅಭಿಷೇಕ ಇಲ್ಲ, ತೊಳಿ. ಇದನ್ನು ದೇವ್ರ ಪೂಜೆ ಅಂತ ತಿಳ್ಕೊಳ್ಳೋಕೆ ಹೋಗೋದಿಲ್ಲ. ಏನಾಗಬೇಕದು? ಭಕ್ತಿಯಿಂದ ಮಾಡಬೇಕು. ಭಕ್ತಿಗೆ ಜ್ಞಾನ ಇರಬೇಕು. ಭಕ್ತ್ಯಾ ನಿತ್ಯಂ ಮಾಡಬೇಕು, ಭಕ್ತಿಯಿಂದ ಮಾಡಬೇಕು. ನಿತ್ಯಂ ಭಕ್ತಿಯಿಂದನೂ ಮಾಡಬೇಕು. ಅವ್ರು ಯಾರು? ಪುರುಷ. ಮತ್ತು ಅವ್ಯಯಂ, ದೇವರಲ್ಲಿ ಏನೇ ವ್ಯಯ ಇಲ್ಲ. ವ್ಯಯ ಅಂದ್ರೇನು? ಹೆಚ್ಚು ಕಡಿಮೆ ಬದಲಾವಣೆ ಆಗೋದು. ಕನಕರ್ಮಣ ವರ್ಧತೇನೋ ಕನೀಯಾನ್. ದೊಡ್ಡದಾಗೋದು ಒಂದು ರೀತಿ ದೋಷ, ಚಿಕ್ಕದಾಗೋದು ಇನ್ನೊಂದು ರೀತಿ ದೋಷ, ಎರಡೂ ಇರಬಾರ್ದು. ಪುರುಷ ಅವ್ಯಯ, ಮುಂದೆ ಅವ್ಯಯ ಪುರುಷ ಸಾಕ್ಷಿ ಬಂದೇ ಬರುತ್ತೆ. ಅವ್ಯಯ ಅಂದರೆ ವಿಷ್ಣು ಅಂತಾನೆ ಅರ್ಥ. ಧ್ಯಾಯನ್ ಸ್ತುವನ್ ಯಾತಕ್ಕೆ ಅಂತ ಹೇಳಬೇಕು ಅಂದರೆ ವಿಷ್ಣುವಿನ ಪದ ಇವರಿಗೂ ಬಂದೇ ಇಲ್ಲ. ಉತ್ತರದಲ್ಲಿ ವಿಷ್ಣುವಂತ ಪದ ಬಂದಿಲ್ಲ. ಬಟ್ ಎಲ್ಲ ಪದಗಳು ವಿಷ್ಣುವೆ ಹೇಳೋದಿದೆ. ಜಗತ್ಪ್ರಭು, ಅನಂತ ಎಲ್ಲ ವಿಷ್ಣು. ಪುರುಷೋತ್ತಮ ಪದ ಉಪಯೋಗಿಸಿಲ್ಲ, ಲಕ್ಷಣ ಎಲ್ಲ ಹೇಳಿಬಿಟ್ಟಿದ್ದಾರೆ. ತಮೇವ ಚಾರ್ಚಯನ್ ನಿತ್ಯಂ ಭಕ್ತ್ಯಾ ಪುರುಷಮವ್ಯಯಂ ಧ್ಯಾಯನ್ ಸ್ತುವನ್ ನಮಸ್ಯಂಶ್ಚ ಯಜಮಾನಃ ತಮೇವ ಚ. ಧ್ಯಾಯನ್ ಸ್ತುವನ್ ಮತ್ತು ನಮಸ್ಯಂಶ್ಚ, ಧ್ಯಾನ ಮಾಡಬೇಕಾದ್ರೆ, ಸ್ತೋತ್ರ ಮಾಡಬೇಕಾದ್ರೆ, ನಮಸ್ಕಾರ ಮಾಡಬೇಕಾದ್ರೆ ನಮಸ್ಯಂಶ್ಚ ಯಜಮಾನಸ್ತಮೇವ ಚ. ಇದು ತಪ್ಪಾರ್ಥ ಮಾಡ್ಕೊಳಕ್ಕೆ ಬರ್ತಿದ್ದಾರೆ. ಯಜಮಾನ ಮಾಡಬೇಕು, ಬರೀ ಯಜಮಾನ ಉಳಿದವರಲ್ಲ ಅಂತ ಹೇಳ್ಬಿಡೋದು. ಹಾಗಲ್ಲ, ಯಜಮಾನ ಅಂದರೆ ಯಜ್ಞ ಮಾಡತ್ತಾ ಅಂತ ಅರ್ಥ. ಧ್ಯಾನ ಸ್ತೋತ್ರ ಯಜ್ಞ ಮಾಡಬೇಕಾದ್ರೂ ಕೂಡ ಏನಿರಬೇಕು? ವಿಷ್ಣು ಸ್ತೋತ್ರ, ನವಗ್ರಹ ಪೂಜೆನೇ ಇರಬಹುದು, ಯಾವುದೋ ಹೋಮನೇ ಇರಬಹುದು. ಸ್ಮರಣೆ ಯಾರ್ದು ಮಾಡಬೇಕಾಗ? ಅಂತರ್ಗತ ವಿಷ್ಣು ಪೂಜೆ ಮಾಡಬೇಕು ಅಂತ ಬೇರೆ ಮಾಡಾಗಿಲ್ಲ. ವೈಷ್ಣವ ಸಂಪ್ರದಾಯ ಒಂದೇ ಇರೋದು. ನಾಗಪೂಜಾ ಅಂಕರಿಷ್ಯ ಹೇಳಾಗಿಲ್ಲ. ವಿಷ್ಣು ಪ್ರೇರಣೆ ನಾಗಪ್ರೇರಣೆ ನಾಗಪ್ರೀತ್ಯರ್ಥಂ ಹೇಳಬಾರ್ದು. ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ನಾಗಪೂಜಾ, ವಿಷ್ಣು ಪ್ರೇರಣೆ ವಿಷ್ಣು ಪ್ರೀತ್ಯರ್ಥಂ ಗಣೇಶ ಪೂಜಾ. ಅದು ಯಾವುದೇ ದೇವತೆ ಪೂಜೆ ಮಾಡಿ, ಯಾವುದೇ ಯಾಗ ಹೋಮ ಏನೇ ಮಾಡಲಿ, ಅದೇ ಮುಖ್ಯ ಗುರಿ ಏನಾಗಿರ್ಬೇಕಲ್ಲಿ? ವಿಷ್ಣುನೇ ಆಗಬೇಕು. ಯಜಮಾನಸ್ತಮೇವ ಚ, ತಮೇವ ಅಂತ ಮತ್ತೆ ಮತ್ತೆ ಹೇಳ್ತಾರೆ. ತಮೇವ ಚಾರ್ಚಯನ್ ತಮೇವ ಚ ಯಜಮಾನ. ತಮೇವ ಚ ಯಜಮಾನ ಅನ್ನೋ ಪದ ಶುದ್ಧ ಸಂಸ್ಕೃತ ಪದ. ಯಜ್ಞ ಮಾಡುವನು ಅಂತ ಹೆಸರು. ಮನೆ ಯಜಮಾನ ಯಾರು ಅಂತ ಕೇಳ್ತಾರೆ. ಮುಖ್ಯ ಕೆಲಸ ಯಾರು ಮಾಡಬೇಕಾದ್ದು? ಓನರ್. ಅದಕ್ಕೆ ಯಜಮಾನ ಅಂತ ಹೆಸರು ಬಂತು. ಕೊನೆಗೆ ಅದಕ್ಕೆ ಸಂಸ್ಕೃತ ಯಜ್ಞನೂ ಹೋಗುತ್ತೆ, ಎಲ್ಲ ಹೋಯ್ತು. ಪಂಚಮಹಾಯಜ್ಞ ಮಾಡಬೇಕಲ್ಲ ಮನೆಯೊಳಗೆ, 5 ಯಜ್ಞ ಅಂತ ಮಾಡಬೇಕಲ್ಲ. ಯಜಮಾನ ಆ ಅರ್ಥ ಯಾತಕ್ಕೆ ಹೇಳಿದ್ರು ಅಂದರೆ ಪಂಚಮಹಾಯಜ್ಞಗಳನ್ನು ಮಾಡಿಕೊಂಡೇ ಮಾಡಬೇಕು ಅಂತ. ಯಜಮಾನನಾದವನು ಹೇಗೆ ಮಾಡಬೇಕು ಅಂದರೆ ಅದನ್ನು ಬಿಟ್ಟು ಮಾಡಲಿಕ್ಕೆ ಬರೋದಿಲ್ಲ. ಪುರುಷಮವ್ಯಮ ಯಜಮಾನಸ್ತಮೇವ ಚ. ಈಗ ಬಂತು ಅನಾದಿ ನಿಧನಂ ವಿಷ್ಣು. ಅನಾದಿ ನಿಧನ ವಿಷ್ಣು. ಅನಾದಿ ನಿಧನ ಅಂದ್ರೇನು? ಆದಿ ಅಂದರೆ ಹುಟ್ಟು, ನಿಧನ ಅಂದರೆ ಸಾವು. ನಿಧನರಾದರು ಬರುತ್ತಾರೆ. ಅನಾದಿ ನಿಧನ, ಆದಿ ನಿಧನ ಎರಡೂ ಇಲ್ದವನು ಅನಾದಿ ನಿಧನ. ಅನಾದಿ ಬಿಡಿಸ್ಕೊಂಡು ಮತ್ತೆ ನಿಧನ ಮಾಡಬಾರ್ದು. ಒಂದೇ ಸಮಸ್ತ ಪದ.
ಅನಾದಿ ನಿಧನ ಅಲ್ಲ, ಅನಾದಿ ನಿಧನ, ಆದಿ ನಿಧನಗಳನ್ನು ಹೊಂದದವನು. ವಿಷ್ಣು ಸರ್ವಲೋಕ ಮಹೇಶ್ವರ, ಸರ್ವಲೋಕಗಳಿಗೂ ಏನಾಗಿದ್ದಾನೆ. ಇವು ಕೈಲಾಸಕ್ಕೆ ಅವರು, ಸತ್ಯಲೋಕಕ್ಕೆ ಇವರು, ಈ ರೀತಿ ಡಿಫ್ರೆಂಟ್ ಆಗಲಿಲ್ಲ. ಸರ್ವಲೋಕಗಳಿಗೂ ಕೂಡ ಮಹೇಶ್ವರಂ, ಸರ್ವಲೋಕಗಳಿಗೆ ಮಹಾ ಈಶ್ವರ, ದೊಡ್ಡ ಚೀಫ್ ಆಫೀಸರ್. ಮಹಾ ಅಂದರೆ ಚೀಫ್, ಶ್ರೇಷ್ಠ. ಸಕಲ ಲೋಕಗಳಿಗೂ ಕೂಡ ಮಹೇಶ್ವರನಾಗಿರತಕ್ಕಂತಹ ವಿಷ್ಣುವನ್ನು ಆರಾಧನೆ ಮಾಡಬೇಕು. ಮುಂದೆ ಬರುತ್ತೆ ಅದೆಲ್ಲ, ಲೋಕನಾಥ, ಲೋಕೇಶ್ವರ, ಲೋಕಬಂಧು, ಸರ್ವೇಶ್ವರ ಅವೆಲ್ಲ ಬಂದಿದೆ. ಅಜಃ ಸರ್ವೇಶ್ವರ ಸಿದ್ಧ ಬಂದಿದೆ. ಲೋಕಾಧ್ಯಕ್ಷ ಇವೆಲ್ಲ ಮುಂದಿನ ಪದಗಳೇ. ಲೋಕಾಧ್ಯಕ್ಷ, ಸುರಾಧ್ಯಕ್ಷ ಬಂದಿದೆ. ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ, ನಿತ್ಯ ಸ್ತೋತ್ರ ಮಾಡ್ತಿದ್ರೆ ನೋಡಿ, ಸ್ತೋತ್ರ ಮಾಡ್ತಿದ್ರೆ ಯಾಕೆ ಪೂಜೆ 24 ತಾಸು ಮಾಡ್ಲಿಕ್ಕಾಗೋದಿಲ್ಲ, ಗೊತ್ತಾಯ್ತಾ. ಆದರೆ 24 ತಾಸು ಸ್ತೋತ್ರ ಮಾಡಕ್ಕೆ ಬರುತ್ತೆ. ಮನಸ್ಸಲ್ಲಿ ಮಾಡೋದಕ್ಕೆ ಸ್ತೋತ್ರ 3 ವಿಧ: ವಾಚನಿಕ, ಕಾಯಿಕ, ಮಾನಸಿಕ. ಅದು ಮಾಡೋದಕ್ಕೆ ಬೇನೆ ಇಲ್ಲ. ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೇತ್. ಸರ್ವ ದುಃಖಾತಿಗರಾಗಲಿಕ್ಕೆ ಸಾಧ್ಯ ಇಲ್ಲ, ಅದರ ವಿಷ್ಣುವಿನಿಂದ ಮಾತ್ರ ಸಾಧ್ಯ. ಅಂಥವರ ಬೇರೆ ಹೇಳ್ಕೊಳ್ಳಕ್ಕೆ ಬರೋದಿಲ್ಲ, ಗೊತ್ತಾಯ್ತಾ. ಸರ್ವ ದುಃಖ ಅತಿಗಃ, ಸರ್ವ ದುಃಖಾನ್ ಅತಿಗಚ್ಚತಿ, ಅತೀತ್ಯ ಗಚ್ಚತಿ. ಎಲ್ಲ ದುಃಖಗಳು ಯಾವುದು ಜನ್ಮ ಬಂದ ಅಲ್ಲಿಂದ ಶುರುವಾಗಬೇಕೀಗ. ಜನ್ಮದಿಂದ ಪ್ರಾರಂಭ ಮಾಡಿಬಿಟ್ಟು ಉಳಿದವ್ರು ಯಾರು ಜನ್ಮ ಜನಿಸಿದವರೇ ಕೊಡಬೇಕು. ಅವರೇ ಕೊಡ್ತಾರೆ. ಜನ್ಮ ಇಲ್ಲದವರು ಜನ್ಮ ತಪ್ಪಿಸ್ಬೋದಾದ್ರಿಂದ ಮುಂದೆ ಜನನೋ ಜನಜನ್ಮಾದಿಹಿ ಅಂತ ಮುಂದೆ ಬರುತ್ತೆ. ಅದು ವಿಷ್ಣು ಸಹಸ್ರನಾಮದ ಪದಗಳೇ. ಜನನಃ ಜನಜನ್ಮ, ಜನಃ ಜನ ಜಾಯತೆ ಇತಿ ಜನಃ, ಸಹ ನ ಇತಿ ಜನನ. ಹುಟ್ಟೋನಲ್ಲ ಪರಮಾತ್ಮ, ಅದಕ್ಕೆ ಜನನ, ಜನನ ಇಲ್ಲದೆ ಇದ್ದವನು ಅಂತ ಅರ್ಥ. ಅನಾದಿ ನಿಧನಂ ವಿಷ್ಣುಂ ಸರ್ವಲೋಕ ಮಹೇಶ್ವರಂ ಲೋಕಾಧ್ಯಕ್ಷಂ ಸ್ತುವನ್ ನಿತ್ಯಂ ಸರ್ವ ದುಃಖಾತಿಗೋ ಭವೆ. ಎಲ್ಲ ದುಃಖಗಳನ್ನು ದಾಟಿದವನಾಗಿ ಆಗ್ತಾನೆ. ಅದು ಪ್ರಶ್ನೆ ಅದೇ. ಮೃತ್ಯು ಕಿಂ ಜಪನ್ ಮುಚ್ಚತೆ ಮನ್ನ ಸಂಸಾರ ಬಂಧನಾತ್ ಅಂತ ಕೇಳಿದ್ದಕ್ಕೆ ಸರ್ವ ದುಃಖಾತಿಗೋ ಭವೆ. ಯಾರನ್ನಂಬುದಕ್ಕೆ ವಿಷ್ಣು ವಿಷಯಗಳು ಸ್ತೋತ್ರ ಪ್ರಧಾನ, ಅದರಲ್ಲೂ ಕೂಡ ಸರ್ವ ದುಃಖದ ಮುಖ್ಯವಾದ ಫಲಶ್ರುತಿ ಅಂತ ಅರ್ಥ. ಅದು ಬಂದ ಮೇಲೆ ಬ್ರಹ್ಮಣ್ಯಂ, ಎಲ್ಲ ಬ್ರಹ್ಮಣ್ಯ ಅಲ್ಲಿ ಪದನೆ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ, ಧರ್ಮೋ ಧರ್ಮವಿದುತ್ತಮ, ಸರ್ವಧರ್ಮಜ್ಞಂ ಲೋಕಾನಾಂ ಕೀರ್ತಿವರ್ಧನಂ, ಲೋಕನಾಥಂ ಮಹದ್ಭೂತಂ, ಸರ್ವಭೂತ ಭವೋದ್ಭವಂ. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ. ಪರಮಾತ್ಮ ಯಾರು? ಬ್ರಹ್ಮಣ್ಯ ಅಂದರೆ ಸುಮ್ಮನೆ ನೇರ ಅರ್ಥ ಮಾಡಿದ್ರೆ ಬ್ರಾಹ್ಮಣರಿಗೆ ಪ್ರಿಯ ಅಂತ ಅರ್ಥ. ಇಲ್ಲಿ ಜ್ಞಾನಿಗಳಿಗೆ ಪ್ರಿಯ ಅಂತ ಮಾಡಬೇಕು. ಬರೀ ಬ್ರಾಹ್ಮಣ ಇದ್ರೇನು ಉಪಯೋಗ? ಜ್ಞಾನಿಯಾದ ಬ್ರಾಹ್ಮಣ, ಅದು ಜ್ಞಾನಿ ಅಂದರೆ ಬಿಟ್ಟರೆ ಸಾಕು. ಬ್ರಹ್ಮಣ್ಯಂ ಸರ್ವಧರ್ಮಜ್ಞಂ, ಸರ್ವಧರ್ಮವನ್ನು ಬಲ್ಲವನು. ಅಥವಾ ಸರ್ವಶ್ಚಾಸೌ ಧರ್ಮಶ್ಚಾಸೌ ಜ್ಞಶ್ಚ, ಸರ್ವಧರ್ಮಶ್ಚಾಸೌ ಜ್ಞಶ್ಚ, ಸರ್ವಶ್ಚಾಸೌ ಧರ್ಮಜ್ಞಶ್ಚ. ಹೇಗೆ ಬೇಕಾದ್ರೂ ಬಿಡಿಸ್ಬೋದಲ್ಲ. ಬಿಡಿಸ್ತಂತೆ ಬೇರೆ ಬೇರೆ ಅರ್ಥ ಕೊಡ, ಹೊಸ ಹೊಸ ಅರ್ಥ ಕೊಡುತ್ತೆ. ಲೋಕಾನಾಂ ಕೀರ್ತಿವರ್ಧನ, ಲೋಕಗಳಿಗೆಲ್ಲ ಕೀರ್ತಿಯನ್ನು ಬೆಳೆಸ್ತಾರೆ. ಲೋಕ ಅಂದರೆ ಏನು? ಜನಗಳು. ಹೇಳಿದ ಲೋಕಸ್ತು ಭುವನೇ ಜನೆ, ಜನಗಳ ಕೀರ್ತಿಯನ್ನು ಹೆಚ್ಚಿಸ್ತಕ್ಕಂಥವನು. ಲೋಕನಾಥಂ ಮಹದ್ಭೂತಂ, ಲೋಕನಾಥ ಎಲ್ಲ ಲೋಕಗಳಿಗೆ ನಾಥನಾದವನು. ಮಹದ್ಭೂತಂ ಏಕೋ ವಿಷ್ಣುರ್ ಮಹದ್ಭೂತಂ ಮುಂದೆ ಬರುತ್ತೆ. ಭೂತ ಅಂದ್ರೇನು? ವಸ್ತು, ಚೇತನ. ಇಲ್ಲಿ ಚೇತನ, ಮಹಚ್ಚೇತನ, ಅದಕ್ಕಿಂತ ದೊಡ್ಡ ಚೇತನ ಇಲ್ಲ. ಉಪಕಾರ ಮಹೋಪಕಾರ ಉಪಯೋಗಿಸ್ತೀವಲ್ಲ ಹಾಗೆ. ಸರ್ವಭೂತ ಭವೋದ್ಭವ, ಸರ್ವಭೂತಗಳಿಗೆ ಪ್ರಾಣಿಗಳಿಗೆ ಭವ ಅಂದರೆ ಹುಟ್ಟು, ಮತ್ತೆ ಉದ್ಭವ, ಹುಟ್ಟು ಉದ್ಭವ. ಭವೋದ್ಭವ ಅಂತೇಳಿದರೆ ಸರ್ವಭೂತ ಭವ ಉದ್ಭವ, ಹುಟ್ಟಿಗೆ ಕಾರಣನಾದಂಥವನು. ಹುಟ್ಟುವವನು, ಹುಟ್ಟಿಸುವವನು, ಹುಟ್ಟಿಗೆ ಕಾರಣನೂ ಆದವನು. ಸರ್ವಭೂತಗಳಿಗೆ ಉದ್ಭವ, ಸರ್ವಭೂತ ಭವ, ಸರ್ವಭೂತಾನಾಂ ಭವ ಯಸ್ಮಾತ್ ಸಹ ಸರ್ವಭೂತ ಭವ. ಉದ್ಭವ, ಉದ್ಭವ ಸುಂದರ, ಸರ್ವಭೂತಗಳಿಗೆ ಹುಟ್ಟಿಗೆ ಕಾರಣನಾದಂಥ ಉದ್ಭವ. ಅವನಿಗೆ ಭವ ಇಲ್ಲ, ಗೊತ್ತಾಯ್ತಾ? ಅವನಿಗೆ ಹುಟ್ಟಿಲ್ಲ. ಎಲ್ಲ ಹುಟ್ಟುಗಳಿಗೆ ಕಾರಣ ಆಗಿದ್ದಾನೆ. ಆ ಹುಟ್ಟಿಲ್ಲದವನು ಅವನಾಗಿದ್ದಾನೆ. ಅದು ಸರಿ ಹೋಯ್ತಾಗ. ಇದರೇನಾಗ್ತಿತ್ತು? ಬೇರೆ ಬರ್ತಿತ್ತು, ದೋಷ ಬರುತ್ತೆ. ಆ ದೋಷ ಹೊರಟೋಯ್ತು. ಈಗ ಉದ್ಭವಂ ಅಂದರೆ ಹುಟ್ಟುತ್ತಾನಲ್ಲ, ಹಾಗಿದ್ದರೆ ಅಂದರೆ ಉತ್ಕೃಷ್ಟ ಭವ, ಪ್ರಾದುರ್ಭಾವ ಅಂತ. ಪ್ರಾದುರ್ಭಾವ ಇರೋನು ಬೇರೆ, ಇದು ಬೇರೆ. ಲೋಕನಾಥಂ ಮಹದ್ಭೂತಂ ಸರ್ವಭೂತ ಭವೋದ್ಭವಂ. ಇಂಥ ವಿಷ್ಣುವನ್ನು ನಿತ್ಯದಲ್ಲೂ ಕೂಡ ಸ್ತೋತ್ರ ಮಾಡಬೇಕು ಅಂತ ಹೇಳಿದ್ದಾರೆ. ಏಷಮೇ ಅಲ್ಲಿಗೆ ಬಿಡುತ್ತೆ ನಾಳೆ. ಇವೆಲ್ಲ ಮೊದಲಿಂದ ಓದಿದಾಗ ಏನಾಗ ಸುಮಾರು ಜನ ಮೊದಲಿಂದ ಹೇಳಲ್ಲ, ನಿತ್ಯನೂ ಹೇಳಲ್ಲ, ಸ್ಕಿಪ್ ಮಾಡಿಬಿಡ್ತಾರೆ. ಇವೆಲ್ಲ ಯಾತಕ್ಕೆ ಗೊತ್ತಿರಬೇಕು ಅಂದರೆ ಯಾವ ಪ್ರಶ್ನೆಗೆ ಉತ್ತರ ಇದೆಲ್ಲ ಕೂಡ. ಅದ್ರ ಮಹಿಮೆ ಗೊತ್ತಾಗಬೇಕಾದ್ರೆ ಮೊದಲಿಂದ ಹೇಳಬೇಕು. ಉಪೋದ್ಘಾತ
ಆಮೇಲೆ ಫಲಶ್ರುತಿ ಎರಡು ಹೇಳಿದಾಗ ಫುಲ್ ಆಗುತ್ತೆ. ಕಾರಣಾಂತರದಿಂದ ಕಡಿಮೆ ಮಾಡಿಕೊಂಡ್ರೆ ತಪ್ಪಲ್ಲ. ಆದರೆ ಅದು ಇಲ್ಲೇ ಇಲ್ಲ ಅಂತ ಹೇಳುವರು ಬಿಟ್ಟು ಇಲ್ಲೇ ಇಲ್ಲ ಅದು ನಾನೇ ಮಾಡ್ತೀನಿ ತಪ್ಪಾಗ. ಇವ್ರು ಹೇಳ್ತಾ ಇಲ್ಲ ಬೇರೆ, ಇಲ್ಲೇ ಇಲ್ಲ ಬೇರೆ.